ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರೆ, ನೀವೇ ಹಿಂದೊಂದು ಸರಿ 2006ರಲ್ಲಿ ಚಾಮುಂಡೇಶ್ವರಿನಲ್ಲಿ ಬೈ ಎಲೆಕ್ಷನಲ್ಲಿ ಗೆದ್ದಾದ್ಮೇಲೆ ನನಗೆ ಸತ್ತವ್ರು ಬಂದು ಓಟ್ ಹಾಕಿದಾರಪ್ಪ ಅಂತೇಳಿ ಫುಲ್ಲು ಭಾಳ ಖುಷಿಯಿಂದ 250 ಟೋಟಲ್ ಗೆದ್ದು ಕೂಡಲೇ ಹೇಳ್ಕೊಳ್ತಿದ್ರಲ್ಲ. ನೀವು 83ರಲ್ಲಿ ಮೊದಲನೇ ಸಾರಿ ಗೆದ್ದವರು. ನಿಮಗೆ ಚುನಾವಣೆ ಹೆಂಗೆ ನಡೆಯುತ್ತೆ ಅಂತ ಗೊತ್ತಾ? ರಾಹುಲ್ ಗಾಂಧಿಗಂತೂ ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಏನು ಕರೀತಾರೆ ಅನ್ನೋದು ನಾನು ಪದೇ ಪದೇ ಇಲ್ಲಿ ಹೇಳಬೇಕು ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಆದರೆ ನೀವು ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಹುಂಡಿನಲ್ಲಿ ಸಾಲಾಗಿ 400 ಓಟ್ ಇದ್ರೆ 400 ಓಟು ನಿಮಗೆ ಬೀಳೋಲ್ಲ ಸರ್. ಹೆಂಗೆ ಮ್ಯಾಜಿಕ್ ಮಾಡಿದ್ರಿ? ಪೀಟರ್ ಅಂತೇಳಿ ಹೇಳಿ ಒಬ್ಬ ಚುನಾವಣಾಧಿಕಾರಿನ ಕೇಂದ್ರದಿಂದ ಹಾಕಿಸ್ಕೊಂಡು ಬಂದು ನೀವೇ ಅಲ್ಲಿ ಎಲ್ಲ ಕಸರತ್ತನ್ನು ಮಾಡಿ ಗೆದ್ದಂಥವ್ರು ನೀವು, ನಿಮಗೆ ಗೊತ್ತಿದೆ. ಇನ್ನು ನಿಮ್ಮ ಶಿಷ್ಯ ಮಾದೇವಪ್ಪನವರು 2013ರಲ್ಲಿ ಹೆಂಗೆ ಡಿಕ್ಲೇರ್ ಆಗಿರೋ ರಿಸಲ್ಟನ್ನೇ ಹೆಂಗೆ ಉಲ್ಟಾ ಪಲ್ಟಾ ಮಾಡಿದ್ರು ಅದನ್ನು ನಾವು ನೋಡಿದ್ದೀವಿ. ಈ ರೀತಿ ಅಕ್ರಮ ಮಾಡೋಂಥದ್ದು ನಿಮಗೆ ಜನ್ಮದತ್ತವಾಗಿ ಬಂದುಬಿಟ್ಟಿದೆ ಸರ್. ನೀವು ಆ ರಾಹುಲ್ ಗಾಂಧಿ ಮಾತಿಗೆ ನೀವು ಧ್ವನಿಗೂಡಿಸ್ತೀರಲ್ಲ, ಇಲ್ಲಿರುವಂಥ BLO ಇಂದ ಹಿಡಿದು ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ವರೆಗೂ ಎಲ್ಲರೂ ನಿಮ್ಮ ಸರ್ಕಾರ ಪಗಾರ ಕೊಡುವಂಥ ಅಧಿಕಾರಿಗಳಲ್ವೇ ಸರ್? ಅವ್ರನ್ನ ಏನಾದರೂ ಮ್ಯಾನಿಪುಲೇಟ್ ಮಾಡೋದಿದ್ರೆ ಅದನ್ನು ನೀವು ಮಾಡಬೇಕೇ ಹೊರತು ಅಧಿಕಾರದಲ್ಲಿ ಇಲ್ಲದಲೇ ಇರುವಂಥ BJP ಮಾಡಲಿಕ್ಕಾಗ್ತೈತಾ ಕರ್ನಾಟಕ ರಾಜ್ಯದಲ್ಲಿ? ಆಯಿತು, ಮೊನ್ನೆ ಬೈ ಎಲೆಕ್ಷನಲ್ಲಿ ಚನ್ನಪಟ್ಟಣ ಇರ್ಬೋದು, ಅದು ನಿಮಗೆ ಸಂಡೂರು ಇರ್ಬೋದು, ಅದು ಶಿಗ್ಗಾಂವಿ ಇರ್ಬೋದು, ಸಾಲ ಗೆದ್ರಲ್ಲ ಸರ್. ಆವಾಗ ಮ್ಯಾನಿಪುಲೇಷನ್ ಆಗಲಿಲ್ವ ಸರ್? ಅಥವಾ ಆಗಲೂ ನಾವು ನಿಮ್ಮನ್ನ ಮೇಲೆ ಇದೇ ಥರ ಆರೋಪ ಮಾಡಿದ್ವಾ? 2023ರಲ್ಲಿ BJP ಸರ್ಕಾರನೇ ರಾಜ್ಯದಲ್ಲಿ ಇತ್ತು, 136 ಸೀಟ್ ಗೆದ್ರಿ ನೀವು. ಅವಾಗ ನಾವು ಆರೋಪ ಮಾಡಿದ್ವಾ ಸರ್? ನೀವು ಎಲ್ಲೆಲ್ಲಿ ಗೆಲ್ತೀರಿ ಅಲ್ಲಿ ಏನೂ ಕೂಡ ಎಲ್ಲ ಸರಿಯಾಗಿ ನ್ಯಾಯಸಮ್ಮತವಾಗಿ ನಡೆದಿರುತ್ತೆ. ನೀವು ಗೆಲ್ಲಿಲ್ಲ, ಸೋತಾದ ಕೂಡಲೇ ನೀವು ಬರ್ತೀರಿ. ನೀವು ಸರ್ 2013ರಲ್ಲೂ ನೀವು ಮುಖ್ಯಮಂತ್ರಿ ಆಗಿದ್ದಿರಿ. 2014ರ ಚುನಾವಣೆಯಲ್ಲೂ ಕೂಡ ಕರ್ನಾಟಕ ಜನ BJPಗೆ 17 ಸೀಟ್ ಕೊಟ್ಟಿದ್ರು ಸರ್. ಅವತ್ತು ನೀವು ಮುಖ್ಯಮಂತ್ರಿ ಆಗಿದ್ದರು. ನಿಮ್ಮನ್ನು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿ ಜನ ಚುನಾವಣೆ ನಿಮ್ಮನ್ನು ಆಯ್ಕೆ ಮಾಡಿದಂಥ ಜನನೇ ದೇಶಕ್ಕೆ ಮೋದಿ ಬೇಕು ಅಂತ 17 ಸೀಟ್ ಕೊಟ್ಟಿದ್ರು. 2019ರಲ್ಲಿ 25 ಸೀಟ್ ಕೊಟ್ಟರು. ಆವಾಗ ನೀವು JDS ಜೊತೆಗೆ ಸರ್ಕಾರವನ್ನು ಮಾಡಿದ್ರಿ ನೀವು. ಈಗ 2024ರಲ್ಲಿ ಮತ್ತೆ ನೀವೇ ಬಂದಿದ್ದೀವಿ. ಆಗ 19 ಸೀಟು BJP ಮತ್ತು JDSಗೆ ಕೊಟ್ಟಿದ್ದಾರೆ. ಇಷ್ಟು ಗೊತ್ತಿದ್ರೂ ಕೂಡ ನೀವು ರಾಹುಲ್ ಗಾಂಧಿ ಥರ ಮಾತಾಡ್ತಿರಲ್ಲ ಸರ್. ನರಸಿಂಹರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಸುಮಾರು 76,000 ಲೀಡ್ ಬಂದಿದೆಯಲ್ಲ, ಅಲ್ಲಿ ಖಾಲಿ ಸೈಟಲ್ಲೆಲ್ಲರೂ ಕೂಡ ಹಿಂದೂಗಳ ಸೈಟಲ್ಲೂ ಕೂಡ ಮುಸಲ್ಮಾನರು ಓಟು ದಾಖಲಾಗಿದ್ದಾವೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಹಾಗಾದರೆ ಅಲ್ಲ, ನಾನು ಈ ಆರೋಪ ಮಾಡ್ತಿರೋ ವ್ಯಕ್ತಿ ಜೀವನದಲ್ಲಿ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲುವ ಯೋಗ್ಯತೆಯೂ ಇಲ್ಲದಿದ್ದವನು. 5 ಚುನಾವಣೆಯಲ್ಲಿ ಸೋತಾನೆ. ಹಿಂದೆ ಇಲ್ಲಿ ಚಾಮರಾಜ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು 100 ಓಟ್ ತಾಳಕ್ಕಾಗಿರಲಿಲ್ಲ. ಆ ಮನುಷ್ಯ ಆರೋಪ ಮಾಡಲಿಕ್ಕೆ ಬರ್ತಾನೆ. ಜನ ಈ ಮೈಸೂರಿನಲ್ಲಿ ಈ ಥರ ಈ ಕ್ಷುಲ್ಲಕವಾಗಿ ಮಾತಾಡೋಂಥವ್ರು, ಈ ಕೂಗುಮಾರಿಗಳು, ಈ ಉದ್ದೇಶ ಶುದ್ಧಿ ಇಲ್ಲದಿದ್ದಂಥವ್ರು ಅಪ್ರಾಮಾಣಿಕರನ್ನು ಗೆಲ್ಲಿಸಲ್ಲ ಅನ್ನೋದು ಸತತವಾಗಿ ಸಾಬೀತು ಮಾಡ್ಕೊಂಡು ಬಂದಿದ್ದಾರೆ. 5 ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವಂಥ ವ್ಯಕ್ತಿ ಮಾಡುವಂಥ ಆರೋಪಕ್ಕೆ ನೀವು ಹೆಚ್ಚು ಒತ್ತನ್ನು ಕೊಡುವಂಥ ಅಗತ್ಯ ಇಲ್ಲ.